ಏನು ಚಂದ್ರಾಪಣ್ಣ ಹೋಬಳಿ ದೇವನಹಳ್ಳಿ ಗ್ರಾಮದವರು ಎಷ್ಟು 1800 ದಿನದಿಂದಲೇ ಹೋರಾಟ ಮಾಡ್ತಾವ್ರೆ. ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಆ ಜಮೀನನ್ನ ಅತಿಕ್ರಮವಾಗಿ ಪ್ರವೇಶ ಮಾಡಲು ಒಟ್ಟು ಪ್ರವೇಶ ಅಂದರೆ ಆ ಸ್ವಾಧೀನಪಡಿಸ್ಕೊಳ್ಳೋಕೆ ಕೊಟ್ಟದೆ. ಆ ಸ್ವಾಧೀನಪಡಿಸ್ಕೊಳ್ಳೋದನ್ನ ವಿರೋಧಿಸಿ ನಿನ್ನೆ ಪ್ರತಿಭಟನೆ ಮಾಡಿದಾಗ ರೈತರನ್ನ ಬಂಧಿಸಿ ಮತ್ತೆ ಬಿಡುಗಡೆ ಮಾಡವ್ರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾವೆ. ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಗಮನ ತಗೊಂಡು ರೈತರಿಗೆ ಏನು ಆ ಜಮೀನು ಆ ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಅವರು ಸರ್ಕಾರಕ್ಕೆ ಸರ್ಕಾರದ ವಶಪಡಿಸ್ಕೊಳ್ದೇನೆ ರೈತರಿಗೆ ಬಿಟ್ಕೊಡ್ಬೇಕು ಅಂತ ನಾವು ಈ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ರೈತರು ಜಮೀನನ್ನ ಸ್ವಾಧೀನಪಡಿಸ್ಕೋಬಾರ್ದು. ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಿನ್ನೆ ನಡೆದಂಥ ಕಾವೇರಿ ಆರತಿ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ. ನಮ್ಮ ರೈತ ಸಂಘ ಸಂಘಟನೆಗಳು ಅದೇ ವಿವಿಧ ಕನ್ನಡ ಪರ ಸಂಘಟನೆಗಳು ಯಾವುವು ಹೋಗಿಲ್ಲ. ಅವರೇ ಬಂದಿದ್ರು ರೈತರು ನನಗೆ ಮೀಟಿಂಗ್ ಮಾಡ್ಕೊಂಡವ್ರೆ. ಈ ವಿಚಾರವಾಗಿ ಏನು ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಡ್ತಾವೆ. ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡೋಕ್ಕೆ ಬಿಡುವುದಿಲ್ಲ. ನಮ್ಮ ಜೊತೆಲಿ ಏನು ಉಸ್ತುವಾರಿ ಮಿನಿಸ್ಟರ್ ಆದವರು ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡಿಸೋದಿಲ್ಲ ಅನ್ನೋಂಗೆ ಇಲ್ಲೆಲ್ಲ ನಮ್ಮೆಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅಲ್ಲೋಗಿ ಮಾಡ್ತೀವಿ ಅಂತ ಮತ್ತೆ ಸುದ್ದಿ ಎತ್ತವ್ರೆ. ಅವ್ರಿಗೆ ಈ ಮೂಲಕ ಕಳಕ್ಕೆ ಎಚ್ಚರಿಕೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಆಗಲಿ ಅಮ್ಯೂಸ್ಮೆಂಟ್ ಪಾರ್ಕೇ ಆಗಲಿ ಯಾವುದು KRS ಕೆಳಗೆ ಏನೇ ಕಾರ್ಯಕ್ರಮ ಮಾಡಿದ್ರು ರೈತ ಸಂಘ ವಿವಿಧ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ.